ಸೇತುವೆಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಸಂಪರ್ಕ ಸೇತು ಆಗಬೇಕು ಅನ್ನೋದೇನು ಸರಿ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಳೆಗಾಲದಲ್ಲಿ ಮುಳುಗಡೆ ಆಗಬೇಕು ಎನ್ನುವಂಥ ಉದ್ದೇಶದಿಂದಲೇ ಕೆಲವು ಸೇತುವೆಗಳನ್ನು ಕಟ್ಟಲಾಗಿತ್ತು. ದಶಕಗಳ ಹಿಂದೆ ಇದ್ದ ಈ ಸೇತುವೆಗಳು ಇಂದು ಮರೆಯಾಗುತ್ತಿವೆ. ಹಾಗಿದ್ರೆ ಮುಳುಗು ಸೇತುವೆ ಅಂದ್ರೇನು ಅನ್ನೋದಕ್ಕೆ ಈ ಸ್ಟೋರಿನ ನೋಡಿ. ಹೌದು, ಇಲ್ಲಿ ನೀವು ನೋಡ್ತಿರೋದು ಪುತ್ತೂರು ಕಡಬ ಭಾಗದಲ್ಲಿ ಕಂಡುಬರುವಂತಹ ಮುಳುಗು ಸೇತುವೆಗಳು. ಮಳೆಗಾಲದಲ್ಲಿ ಈ ಎಲ್ಲ ಸೇತುವೆಗಳು ಪ್ರವಾಹದ ನೀರಿನಿಂದ ಮುಳುಗಡೆಯಾಗ್ತದೆ. ಇದೇ ಕಾರಣಕ್ಕೆ ಈ ಸೇತುವೆಗಳು ಮುಳುಗು ಸೇತುವೆಗಳೆಂದೇ ಗುರುತಿಸಲ್ಪಡುತ್ತಿದೆ. ಸುಬ್ರಹ್ಮಣ್ಯ ಸಮೀಪ ಕುಮಾರಾಧಾರ ನದಿಗೆ ಅಡ್ಡಲಾಗಿ ಕಟ್ಟಿದ ಸೇತುವೆ, ಕಡಬದ ಹೊಸಮಠದಲ್ಲಿ ಗುಂಡಿಯ ಹೊಳೆಗೆ ಕಟ್ಟಲಾಗಿರುವಂತಹ ಸೇತುವೆ, ಇನ್ನು ಪುತ್ತೂರು ತಾಲೂಕಿನ ಚೆಲ್ಲೆಡ್ಕ ಸೇತುವೆ ಸೇರಿದಂತೆ ಹಲವು ಮುಳುಗು ಸೇತುವೆಗಳಿವೆ. ಈ ಎಲ್ಲ ಸೇತುವೆಗಳು ಮಳೆಗಾಲದಲ್ಲಿ ಬಹುತೇಕ ನದಿ ನೀರಿನಿಂದ ಮುಳುಗಡೆಯಾಗ್ತದೆ. ಘಟ್ಟ ಪ್ರದೇಶಗಳಲ್ಲಾಗುವಂತಹ ಭಾರಿ ಮಳೆಯಿಂದಾಗಿ ಈ ಭಾಗದಲ್ಲಿ ಹರಿಯುವಂತಹ ಎಲ್ಲಾ ನದಿ ತೊರೆಗಳಲ್ಲಿ ಪ್ರವಾಹದ ನೀರು ಹರಿದು ಸೇತುವೆಗಳು ಮುಳುಗಡೆಯಾಗುತ್ತದೆ ಎನ್ನುವಂತ ಸಾಮಾನ್ಯ ಜ್ಞಾನವಿದ್ರೂ ಇಂತಹ ಸೇತುವೆಗಳನ್ನ ಯಾವ ಕಾರಣಕ್ಕೆ ನಿರ್ಮಿಸಿದ್ದಾರೆ ಎನ್ನುವಂತ ಪ್ರಶ್ನೆ ಹಲವರಲ್ಲಿ ಮೂಡೋದು ಸಹಜ. ನಾನು ಸುಮಾರು 68-69ನೇ ಇಸವಿಯಲ್ಲಿ ಉದ್ಯೋಗಕ್ಕೆ ಸೇರಿದಾಗ ಸುಳ್ಯದಿಂದ ಪುತ್ತೂರಿನಿಂದ ಅಥವಾ ಕಡಬ ಏರಿಯಾದಲ್ಲಿ 3-4 ಮುಳುಗು ಸೇತುವೆಗಳನ್ನು ಕಾಣ್ತಾ ಇದ್ದೆ. ಆವಾಗ ಮಳೆಗಾಲದಲ್ಲಿ ನೀರು ಅದರ ಮೇಲಿಂದ ಹೋಗುವಾಗ ಯಾಕೆ ಇದರ ಉದ್ದೇಶ ಏನು ಅಂತ ಕೇಳಿದಾಗ ಅವರು ಹೇಳ್ತಾ ಇದ್ದದ್ದು, ಮೇಲಿನಿಂದ ಘಟ್ಟದ ಮೇಲಿಂದ ಮರಗಳ ಬುಡ ಸಮೇತ ಬಂದು ಅದು ಹೋಗಲಿಕ್ಕೆ ಸಾಧ್ಯ ಇಲ್ಲದೆ, ದೊಡ್ಡ ಕಾಡಿನಿಂದ ಮರವನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲದೆ ಅದು ಮುಳುಗು ಸೇತುವೆ ಮೇಲಿನಿಂದ ಹಾಗೆ ಹೋಗಿ ಜನರಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಉದ್ದೇಶದಿಂದ ಆ ಕಾಲದ ಜನಗಳು ಹಿರಿಯರು ಸೇರಿಕೊಂಡು ಮುಳುಗು ಸೇತುವೆಯನ್ನು ಅಂತ ಮಾಡಿದ್ದಾರೆ. ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗುವಂತ ಕಾರಣ ಪ್ರವಾಹ ನೀರಿನ ಜೊತೆಗೆ ಬೃಹತ್ ಗಾತ್ರದ ಮರಗಳು ಕೂಡ ಕೊಚ್ಚಿಕೊಂಡು ಬರ್ತವೆ. ಈ ರೀತಿ ಮರ ಕೊಚ್ಚಿಕೊಂಡು ಬರುವಂತಹ ಸಂದರ್ಭದಲ್ಲಿ ತಡೆಗೋಡಿರುವಂತಹ ಸೇತುವೆಗೆ ಮರಮಟ್ಟುಗಳು ಬಡಿದು ಸೇತುವೆಗೆ ಹಾನಿಯಾಗುತ್ತದೆ ಎನ್ನುವ ಕಾರಣಕ್ಕೆ ಈ ಭಾಗದಲ್ಲಿ ಇಂತಹ ಮುಳುಗು ಸೇತುವೆಗಳನ್ನೇ ಹೆಚ್ಚಾಗಿ ನಿರ್ಮಿಸಿದ್ದಾರೆ. ಆದರೆ ಮಳೆ ಹೆಚ್ಚಾದಂತೆ ಈ ಹಲವು ಊರುಗಳಿಗೆ ಸಂಪರ್ಕಿಸುವಂತಹ ಸೇತುವೆಗಳು ವಾರಗಟ್ಟಲೆ ಮುಳುಗಡೆಯಾಗುತ್ತಿದ್ದ ಕಾರಣಕ್ಕೆ ಮುಳುಗು ಸೇತುವೆ ಇರುವ ಬಹುತೇಕ ಎಲ್ಲಾ ಕಡೆಗಳಲ್ಲಿ ಇದೀಗ ಹೊಸ ತಡೆಗೋಡೆಯುಕ್ತ ಸೇತುವೆಗಳನ್ನು ನಿರ್ಮಿಸಲಾಗ್ತಿದೆ. ಹೊಸಮಠ, ಕುಮಾರಧಾರ ಮೊದಲಾದ ಕಡೆಗಳಲ್ಲಿ ಈಗಾಗಲೇ 20-30 ಮೀಟರ್ ಎತ್ತರದ ಸೇತುವೆಗಳನ್ನು ನಿರ್ಮಿಸಲಾಗಿದೆ. ನೀರು ಮತ್ತು ಮರಗಳು ಸೇತುವೆಯ ಕೆಳಭಾಗದಿಂದಲೇ ಹಾದು ಹೋಗುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಕಾರಣಕ್ಕೆ ಈ ಪ್ರದೇಶದಲ್ಲಿ ಇತ್ತೀಚೆಗೆ ಮುಳುಗು ಸೇತುವೆ ಎನ್ನುವಂತ ಕಾನ್ಸೆಪ್ಟ್ ನಿಂತು ಹೋಗಿದ್ದು, ಮುಳುಗು ಸೇತುವೆಗಳು ಇನ್ನು ಇತಿಹಾಸದ ಪುಟ ಸೇರಲಿದೆ.